ಆಸ್ಪತ್ರೆಗಳ ಬಗ್ಗೆ ಮಾತಾಡೋದಾದ್ರೆ ಈ ಆಸ್ಪತ್ರೆಗಳ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಈ ಆಸ್ಪತ್ರೆಗಳಲ್ಲಿ ಯೂಸರ್ ಚಾರ್ಜ್ ಪಾಲಿಸಿನೇ ಇಲ್ಲ. ಯೂಸರ್ ಚಾರ್ಜ್ಗಳು ಒಂದೊಂದು ಆಸ್ಪತ್ರೆಗೆ ಒಂದೊಂದು ಯೂಸರ್ ಚಾರ್ಜಸ್ ಇದೆ. ಒಟ್ಟು ಸಮಗ್ರವಾಗಿ ಎಲ್ಲ ಆಸ್ಪತ್ರೆಗಳಿಗೆ ಒಂದು ಯೂಸರ್ ಚಾರ್ಜ್ ಪಾಲಿಸಿನೇ ಇಲ್ಲ. ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು ಚಾರ್ಜ್, ಇನ್ನೊಂದು ಆಸ್ಪತ್ರೆಗೆ ಹೋದ್ರೆ ಇನ್ನೊಂದು ಚಾರ್ಜ್, ಇನ್ನೊಂದು ಆಸ್ಪತ್ರೆಗೆ ಹೋದ್ರೆ ಇನ್ನೊಂದು ಚಾರ್ಜ್. ಮತ್ತು ಬಿಪಿಎಲ್ ಕಾರ್ಡ್ ಅವ್ರಿಗೂ ಯೂಸರ್ ಚಾರ್ಜ್ ತಗೊಳಕ್ಕಾಗತ್ತಾ? ಹಾಗಿದ್ರೆ ಈ ಆಸ್ಪತ್ರೆ ಇರೋದು ಏತಕ್ಕೆ? ಮತ್ತು ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ, ಈ ಆಸ್ಪತ್ರೆಗೆ ಬರೋರು ಬಹಳ ಆರ್ಥಿಕವಾಗಿ ಕಷ್ಟದಲ್ಲಿ ಇದೆ. ಇಲ್ಲೇನು ಗುಣಮಟ್ಟ ಇದೆ ಅಥವಾ ನಮ್ಮ ಬಹಳ ಇಲ್ಲಿ ಉತ್ತಮವಾಗಿ ಸೇವೆ ಇದೆ ಅನ್ನುವಂತ ಗ್ಯಾರಂಟಿ ಮೇಲೆ ಬೆಂಚ್ ಮಾರ್ಕಿಂಗ್ ನಲ್ಲಿ ಇವತ್ತೇನು NABH ಅಕ್ರಿಡೇಷನ್ ಆಗಿರೋದು ಒಂದೇ ಒಂದು ಹಾಸ್ಪಿಟಲ್ ಇದೆ. ಸ್ವಾತಂತ್ರ್ಯ ಬಂದಿಷ್ಟು ದಿನ ಆಗಿದೆ. ಇವತ್ತು ಒಂದೇ ಒಂದು ಹಾಸ್ಪಿಟಲ್ ಸಭಾಧ್ಯಕ್ಷರೇ, ಒಂದೇ ಒಂದು ಹಾಸ್ಪಿಟಲ್, ನ್ಯಾಷನಲ್ ಅಕ್ರಿಡೇಷನ್ ಒಂದೇ ಒಂದು ಆಸ್ಪತ್ರೆ ಇವರ ಇಲಾಖೆ ಅಡಿಯಲ್ಲಿ, ಆರೋಗ್ಯ ಇಲಾಖೆ ಅಡಿಯಲ್ಲಿ ಒಂದೇ ಒಂದು NABL, ಒಂದೇ ಒಂದು ಲ್ಯಾಬ್ NABL ಅಕ್ರಿಡೇಷನ್ ಆಗಿದ್ರೆ ಅಥವಾ ಒಂದೇ ಒಂದು ಆಸ್ಪತ್ರೆ NABH ಆಗಿದ್ರೆ ಹೇಳಿ. ಒಂದೇ ಒಂದು ಆಸ್ಪತ್ರೆ ಆಗಿದ್ದಾಗ ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ಗೆ ಗೊತ್ತಿಲ್ಲ ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರೋ, ಸರ್ಕಾರ ನಾವು ನಿರ್ವಹಣೆ ಮಂತ್ರಿಗಳು ಮಾಡ್ತಾರೋ, ಅಧಿಕಾರಿಗಳು ಮಾಡ್ತಾರೋ, ಯಾರ ಒಂದು ಸಲಹೆಗಳಲ್ಲಿ ಈ ರೀತಿ ಆಸ್ಪತ್ರೆಗಳು ನಿರ್ವಹಣೆ ಆಗುತ್ತೆ. ಅಲ್ಲಿ ಬರುವಂತದ್ದು ಕಷ್ಟದಲ್ಲಿ, ಬಹಳ ಕಷ್ಟದಲ್ಲಿರುವಂತ ವ್ಯಕ್ತಿಗಳು ಬರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಯೂಸರ್ ಚಾರ್ಜ್ಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಯಾರೇ ಬರಲಿ, ನಾನು ಕೇಳೋದು ಇವತ್ತು ಒಂದು ಹಾಸ್ಪಿಟಲ್ ಅಂದ್ರೆ ಕ್ಯಾಶ್ ಕೌಂಟರ್ ಇರಬಾರ್ದು. ಯಾವ ಕಾರಣದಲ್ಲೂ ಒಂದು ಕ್ಯಾಶ್ ಕೌಂಟರ್ ಅನ್ನೋಂಥದ್ದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರಬಾರ್ದು. ಸಭಾಧ್ಯಕ್ಷರೇ, ಇವತ್ತು ಆರೋಗ್ಯ ಗ್ಯಾರಂಟಿಯನ್ನು ಕೊಡುವಂಥದ್ದು, ಆರೋಗ್ಯ ಸೇವೆ ನಾನು ಕೇಳ್ಕೊತೀನಿ. ಇವತ್ತು ಸರ್ಕಾರದಲ್ಲಿ ಇವತ್ತು ಒಳ್ಳೆ ಹೆಸರು ಬರಬೇಕಾಗಿದೆ. ದಯವಿಟ್ಟು ನಿಮ್ಮ ಮೂಲಕ ನಾನು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೀನಿ, ದಯವಿಟ್ಟು ಈ ಕೂಡಲೇ ಇಮಿಡಿಯೇಟ್ ಆಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನ್ ಕ್ಯಾಶ್ ಕೌಂಟರ್ ಇದೆ ಅದನ್ನ ಇಮಿಡಿಯೇಟ್ ಆಗಿ ತೆಗೆದುಹಾಕುವಂತದ್ದಾಗ್ಲಿ.